Good Friday. Today is Good Friday. What is important for today? The day of sacrifice. ನಾವು ಅರ್ಲಿಯರ್ ಇನ್ಫಾರ್ಮೇಶನ್ಸ್ ಎಲ್ಲ ಚೆಕ್ ಮಾಡ್ತಾ ಹೋದ್ರೆ ಏನ್ ಕಾಣಿಸುತ್ತೆ? ಆಲ್ ಗ್ರೇಟ್ ಮಾಸ್ಟರ್ಸ್ ಅಥವಾ ಗ್ರೇಟ್ ಬೀಯಿಂಗ್ಸ್, ವೈ ದೇ ಹ್ಯಾವ್ ಬಿಕಮ್ ಗ್ರೇಟ್? ಬಿಕಾಸ್ ಆಫ್ ದೇರ್ ಸ್ಯಾಕ್ರಿಫೈಸ್. The greatness is associated with the sacrifice. If we start the earlier, the first Mahakavya, the Kavya that is Adi Kavya, Ramayana. Why Rama is so special? Because of his sacrifice. Why Krishna is so special? Because of his sacrifice. Why Jesus is so special? Sacrifice. We have to understand the sacrifice is greatness. Each family, each locality, each place, each country always will have a sacrifice. ಯಾರೋ ಒಬ್ರು ಸ್ಯಾಕ್ರಿಫೈಸ್ ಮಾಡ್ತಾನೆ ಇರ್ತಾರೆ. ತ್ಯಾಗದಿಂದಲೇ ದೊಡ್ಡತನ ಅನ್ನೋದಿರುತ್ತೆ. ಯಾಕೆ ಅವರು ಮಹಾತ್ಮರಾಗ್ತಾರೆ? ಅವರ ತ್ಯಾಗದಿಂದ. ಏನೋ ಒಂದು ಸಮಸ್ಯೆ ಅಂತ ಬಂದಾಗ ಅದನ್ನ ನಿರ್ವಹಣೆ ಮಾಡ್ಬೇಕಂದ್ರೆ ಯಾರೋ ಒಬ್ರು ಎದುರಿಗೆ ನಿಂತ್ಕೊಳ್ಳೇಬೇಕು. ಎಲ್ಲರ ಪರವಾಗಿ ಯಾರೋ ಒಬ್ರು ಹೋರಾಟ ಮಾಡ್ಲೇಬೇಕು. ಯಾತಕ್ ಹೋರಾಟ ಮಾಡ್ಬೇಕು? ಟು ಸೇಫ್ ಗಾರ್ಡ್ ದ ಹೋಲ್ ಯೂನಿವರ್ಸ್ ವಿ ನೀಡ್ ಟು ಹ್ಯಾವ್ ಸಮ್ಒನ್. ಎಕ್ಸಾಂಪಲ್, ಕೊರೋನಾ ವೈರಸ್ ಬಂದಿದೆ. ಎಲ್ಲರೂ ಹೋರಾಟ ಮಾಡಕ್ಕಾಗಲ್ಲ. ಎಲ್ಲರ ಪರವಾಗಿ ಕೆಲವರು ಹೋರಾಟ ಮಾಡ್ತಾರೆ. ಅದನ್ನ ನಾವು ವಾರಿಯರ್ಸ್ ಅಂತ ನೋಡ್ತಾ ಇದೀವಿ. ಡಾಕ್ಟರ್ಸ್ ಹೋರಾಟ ಮಾಡ್ತಾರೆ, ಪೊಲೀಸ್ ಹೋರಾಟ ಮಾಡ್ತಾರೆ. ಈ ಎಷ್ಟು ಜನ ಬೇಸಿಕ್ ಎಸೆನ್ಷಿಯಲ್ ಸರ್ವಿಸ್ ಪ್ರೊವೈಡ್ ಮಾಡಕ್ಕೋಸ್ಕರ ಹೋರಾಟ ಮಾಡ್ತಾರೆ. ದೇ ಆರ್ ಸ್ಯಾಕ್ರಿಫೈಸಿಂಗ್. ಇಟ್ ಈಸ್ ಲೈಕ್ ಅ ಸೋಲ್ಜರ್ ಎಂಟರಿಂಗ್ ದ ವಾರ್ ಫೀಲ್ಡ್ ಇನ್ ಸ್ಪೈಟ್ ಆಫ್ ನೋಯಿಂಗ್ ದ ರಿಸ್ಕ್ ಆಫ್ ಹಿಸ್ ಲೈಫ್. ದಟ್ ಈಸ್ ಟು ಪ್ರೊಟೆಕ್ಟ್ ಹಿಸ್ ಕಂಟ್ರಿ. he is sacrificing his life. Sacrifice happens various levels. It should be a choice. ತ್ಯಾಗ ಅನ್ನೋದು ಆಯ್ಕೆ ಆಗ್ಬೇಕು. ಅಕಸ್ಮಾತ್ ಆಗುವಂತದ್ದಾಗಬಾರ್ದು. ನಮ್ಮ ಕುಟುಂಬ ಅಂತ ತಗೊಂಡಾಗ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗುತ್ತೆ. ಎಲ್ಲರನ್ನ ಹೊಂದಿಸ್ಕೊಂಡು ಹೋಗ್ಬೇಕಂದ್ರೆ ಒಬ್ರು ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ. ಮಾಡ್ದೇನೆ ನಾನೇ ಮಾಡ್ತಿರೋದು ಅಂತ ಎಲ್ಲರಿಗೂ ಅನ್ಸುತ್ತೆ. ದಟ್ ಇಸ್ ಡಿಫ್ರೆಂಟ್. ಇಫ್ ಯು ರಿಯಲಿ ಇವ್ಯಾಲ್ಯೂಯೇಟ್, what is my sacrifice? Am I sacrificing or am I just feeling that I am sacrificing? Just check that. ಅದು ಹೆಂಗ್ ಗೊತ್ತಾಗುತ್ತೆ? People, the family members at home will give a feedback. If you are keep getting the complaints, objections, it's a time to check. It's a time to check the intention, the behavior pattern, the approach and the attitudes. ನಾವೆಲ್ಲರೂ ಕೂಡ ನಾನೇ ಮಹಾ ತ್ಯಾಗಿ ಅಂತ ಒಂದು ಭಾವನೆಯಲ್ಲಿ ಇರ್ತೀವಿ. ನಮ್ಮ ಮನೆಯಲ್ಲಿ ನನ್ನಷ್ಟು ತ್ಯಾಗ ಯಾರು ಮಾಡ್ತಾ ಇಲ್ಲ, ನನ್ನಷ್ಟು ಯಾರು ಕಷ್ಟ ಪಡ್ತಾ ಇಲ್ಲ, ನಾನಾಗಿರೋದ ಕೊಂಡ್ಕೊಳ್ತಿದ್ದೀನಿ ಅನ್ನೋ ಒಂದು ಭ್ರಮೆ ಇರುತ್ತೆ. ಆ ಭ್ರಮೆ ಎಷ್ಟ್ರ ಮಟ್ಟಿಗೆ ಸತ್ಯ ಅದನ್ನ ನಾವು ಓರೆಗೆ ಹಚ್ಚಿ ನೋಡ್ದಾಗ ತಾನೆ ಅನ್ಸುತ್ತೆ. ಈ ಮನೇಲಿ 5 ಜನ ಇದಾರೆ ಅಂತಂದ್ರೆ 5 ಜನಕ್ಕೂ ಹಾಗೆ ಅನಿಸ್ತಿರುತ್ತೆ. ಅಂದ್ರೆ ಯಾರು ಆ ಆಂಕರಿಂಗ್ ದ ಗ್ರೇಟರ್ ಸ್ಯಾಕ್ರಿಫೈಸ್, who is not even claiming many things? We have to check, learn to recognize, learn to respect the sacrificer. ನಮ್ಮೊಳಗೂ ಒಬ್ಬ ಇರ್ಬೇಕು, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಇರ್ಬೇಕು. ನಮ್ಮ ಫ್ಯಾಮಿಲಿಗೋಸ್ಕರನೂ ಮಾಡ್ಬೇಕು, ನಮ್ಮ ಲೊಕ್ಯಾಲಿಟಿಗೋಸ್ಕರ ಮಾಡ್ಬೇಕು, ನಮ್ಮ ದೇಶಕ್ಕೋಸ್ಕರ, ನಮ್ಮ ವಿಶ್ವಕ್ಕೋಸ್ಕರ. Sacrificing should become a habit. That is what we need to learn from great beings, great masters, great souls. What is the real ತ್ಯಾಗ? ಈಗ ರಾಮ, ಕೃಷ್ಣ, ಜೀಸಸ್ ನೋಡಿದಾಗ ಏನ್ ಕಾಣಿಸುತ್ತೆ? ಇಡೀ ಪ್ರಪಂಚಕ್ಕೆ ಒಳಿತನ್ನ ಮಾಡಕ್ ಹೋಗಿ ತಮ್ಮ ಜೀವನವನ್ನ ಅವರು ಒತ್ತೆ ಇಡ್ತಾರೆ. ತಮ್ಮ ಜೀವನದಲ್ಲಿ ಎಲ್ಲ ಕಷ್ಟವನ್ನ ಆವಾಹನೆ ಮಾಡಿಕೊಂಡು ಆ ಫೈಟ್ ಅಲ್ಲಿ ಆ ಒಂದು ಇವಿಲ್ ಅನ್ನ ಮೇಲೆ ವಿಜಯ ಸಾಧಿಸೋಕೋಸ್ಕರ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿರ್ತಾರೆ. ಅದರಲ್ಲಿ ಎಷ್ಟು
ಎಷ್ಟು ಲೆಟ್ ಗೋ ಆಗಿರುತ್ತೆ. ತಮ್ಮ ಪರ್ಸನಲ್ ಕಂಫರ್ಟ್ಸ್, ತಮ್ಮ ಅಗತ್ಯಗಳನ್ನ ಎಲ್ಲ ಮರೆತು ಇನ್ನೊಬ್ಬರಿಗಾಗಿ ಜೀವನವನ್ನ ಡೆಡಿಕೇಟ್ ಮಾಡಿರ್ತಾರೆ. ಅವರ ಜೀವನವನ್ನು ಅಧ್ಯಯನ ಮಾಡಿದಾಗ, ಇಫ್ ನಾಟ್ 100%, ಅಟ್ಲೀಸ್ಟ್ 10%, ಎವ್ರಿ ಟೈಮ್ 1%, 0.1% ಇನ್ಕ್ರೀಸ್ ಮಾಡ್ತಾ ಹೋದ್ರು ಕೂಡ ಲೈಫ್ ಬಿಕಮ್ಸ್ ಸೋ ಬ್ಯೂಟಿಫುಲ್. ವೆನ್ ಇಸ್ ಇಟ್ ಪಾಸಿಬಲ್ ಟು ಸ್ಯಾಕ್ರಿಫೈಸ್? ವೆನ್ ಯು ಥಿಂಕ್ ದ ಹೋಲ್ ಯೂನಿವರ್ಸ್ ಬಿಲಾಂಗ್ಸ್ ಟು ಅಸ್. ಈ ವಿಶ್ವ ನಮ್ಮದು, ವಸುಧೈವ ಕುಟುಂಬಕಂ, ಈ ವಿಶ್ವ ನಮ್ಮದು ಅಂತ ಬಂದಾಗ ಮನಸ್ಸಿಗೆ, ನಮ್ಮ ಭಾವನೆಗಳಲ್ಲಿ, ವಿಚಾರಗಳಲ್ಲಿ, ನಡವಳಿಕೆಯಲ್ಲಿ ಆಗ ಸ್ಯಾಕ್ರಿಫೈಸ್ ಮಾಡಕ್ಕಾಗುತ್ತೆ. ಸೊ ಲೆಟ್ us all learn to sacrifice. What shall we sacrifice? At least ಇವತ್ತಿನಿಂದ reduce little bit of food consumptions at home. ಪ್ರತಿಯೊಬ್ಬರ ಪ್ಲೇಟ್ ಅಲ್ಲಿ ಬೀಳುವ ಅನ್ನವನ್ನ consume little less, so that we are saving for the future. What is going to happen, we don't know. Saving little bit of food can help a lot. So everybody can sacrifice. ಒಂದು ಮುಷ್ಟಿ ಅಕ್ಕಿಯನ್ನ ನೀವು ಸ್ಯಾಕ್ರಿಫೈಸ್ ಮಾಡಿದ್ರೆ, ಇವತ್ತಿನ ಇಷ್ಟು ಜನಕ್ಕೆ ಅಡಿಗೆ ಮಾಡೋದ್ರಲ್ಲಿ ಒಂದ್ ಅಕ್ಕಿ ಇವತ್ತು ಉಳಿಸ್ತೀವಿ, ಒಂದ್ ಹಿಡಿ ಅಕ್ಕಿನ, one food grain we will reduce. That itself is a great sacrifice. I will not go out to make my life better and help for others. That is another sacrifice. Contributing the money for the cause, sacrifice. It's not just a sacrifice, it's our duties also. When we consider it is our duty, then without that board, without that brand, we can do work better. ನಾವು ಸಣ್ಣ ಪುಟ್ಟ ತ್ಯಾಗಗಳನ್ನ, ನಮ್ಮ ಕಂಫರ್ಟ್ ಅನ್ನ, ಮನೆಯಲ್ಲಿರೋ ಕಂಫರ್ಟ್ ತ್ಯಾಗ ಮಾಡ್ಬೋದು. ಆಹಾರವನ್ನ ಸ್ವಲ್ಪ ಕಮ್ಮಿ ತಗೊಳಕ್ ಶುರು ಮಾಡಿದ್ರೆ, ಈ ದೇಶಕ್ಕಾಗಿ, ಈ ಜಗತ್ತಿಗಾಗಿ ನಾವು ಒಂದಷ್ಟು ಆಹಾರ ಉಳಿಸಿದ್ರೆ, ಎಲ್ಲಾರು ಸೇರಿ ರಜಾ ಮನೆಯಲ್ಲಿದ್ದೀವಿ ಅಂತ ಹೆಚ್ಚಿಗೆ ತಿನ್ನದೆ, ಮುಂದೆ ಆಹಾರದ ತೊಂದರೆ ಬರದೇ ಇದ್ದಾಗೆ ನಾವೆಲ್ಲರೂ ಸೇರಿ ಕಾಂಟ್ರಿಬ್ಯೂಟ್ ಮಾಡಬಹುದು. ಸಣ್ಣ ಪುಟ್ಟ ಇಂತಹ ತ್ಯಾಗಗಳು ಮನೆಯಿಂದ ಹೊರಗೆ ಹೋಗದೆ ನಮಗೂ ಮತ್ತು ಬಾಕಿಯವರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮನೆಯಲ್ಲಿ ಉಳ್ಕೊಳ್ಳೋದು, ನಾವು ಮಾಡ್ಬೋದಾದ ಕರ್ತವ್ಯವನ್ನ ನಾವು ಮಾಡ್ತಾ ಹೋಗೋದು. ನಮ್ಮ ಜೊತೆಲಿರುವಂತಹ ಯಾವ್ದು ಸಣ್ಣ ಪುಟ್ಟ ಡೊನೇಷನ್ಸ್ ಆದ್ರೂ ಓಕೆ, ಕಾಂಟ್ರಿಬ್ಯೂಟ್ ಮಾಡೋದು, ಇದೆಲ್ಲವೂ ಕೂಡ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಮಾಡ್ಬೋದಾದಂತಹ ತ್ಯಾಗಗಳು. ಮನೆಯಲ್ಲಿ ಯಾರೋ ಒಬ್ರಲ್ಲಿ ಏನೋ ಒಂದು ದೋಷ ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ಆ ಎಲ್ಲಾ ತಪ್ಪುಗಳನ್ನ ಗುರುತು ಹಿಡಿದು ಅವರನ್ನ ಹಂಗಿಸಿ ನೋವು ಮಾಡಿ ಕಷ್ಟ ಕೊಡದೆ ಎಲ್ಲರನ್ನ ಅಲ್ಲಲ್ಲೇ ಕ್ಷಮಿಸ್ತಾ ನಮ್ಮ ಮೆಂಟಲ್ ಕಂಫರ್ಟ್ ಅನ್ನ, ಎಮೋಷನಲ್ ಕಂಫರ್ಟ್ ಅನ್ನ ಅಲ್ಲಲ್ಲೇ ತ್ಯಾಗ ಮಾಡೋದು ಕೂಡ another level of sacrifice. So let us, what is the purpose of sacrifice? To experience greatness. ತ್ಯಾಗ ಯಾಕೆ ಮಾಡ್ಬೇಕು? ನಮ್ಮ ಒಳಗೆ ಆ ಆನಂದದ ಅನುಭವಕ್ಕಾಗಿ ಮಾಡ್ಬೇಕು. ಆ ದೈವಿಕತೆಯನ್ನ ನಮ್ಮೊಳಗೆ ನಾವು ತಂದ್ಕೋಬೇಕು ಅಂತಂದ್ರೆ, ನಮ್ಮೊಳಗೆ ಮ್ಯಾನಿಫೆಸ್ಟ್ ಆಗ್ಬೇಕಂತಂದ್ರೆ ಸ್ಯಾಕ್ರಿಫೈಸ್ ಈಸ್ ದಿ ಕೀ. ಓಕೆ,